ಯಾರಾದರೂ ತಡೆಯಿದರೆ ಅವನನ್ನು ಗರವರವ ನರಕಕ್ಕೆ ಹೋಗ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕಾಯುವ ಕೊಲ್ಲುವ ಎರಡಿದ್ದು ಕೊಲ್ಲುವವರು 1000 ಇರಬಹುದು, ಒಬ್ಬನೇ ಇರುತ್ತಾನೆ. ದೇವಳಾಗಿ ನಿನ್ನ ಮಹಿಮೆಯ ನಾಮ ಉಚ್ಚರಿಸುವನು ಅಮರನು ಅವನು. ನಿನ್ನ ದೇವಿಯೇ ನಿನ್ನ ನಾಮವನ್ನು ಯಾವನು ಉಚ್ಚಾರ ಮಾಡುತ್ತಾನೆಯೋ ಅವನು ಅಮರನು. ಅವನಿಗೆ ಮುಂದೆ ಜನನ ಮರಣಗಳಿಲ್ಲ. ಇದುವೇ ಅವನಿಗೆ ಅಮರತ್ವ ಅನ್ನುವಂಥದ್ದನ್ನು ಹೇಳ್ಕೊಂಡು ನಿನ್ನ ಫಲ ದೊರಕುವುದು ಅವನಿಗೆ ನಿನ್ನ ಸ್ಮರಣೆಯು ನಿತ್ಯ ಕಾಲನೇ. ನಿನ್ನ ಧ್ಯಾನ ಮೈಯ ಮನೆಗೆ ನಿನ್ನ ನಚ್ಚುಪೆಗೆ ಯಾವಾಗಲೂ ತನ್ನಲ್ಲೇ ತಾನು ಇರ್ತಕ್ಕಂಥ ಯೋಗಿದ್ದಾನೆ. ಬರೀ ದೇವಿಯ ಸ್ಮರಣೆ, ಆದಿಶಕ್ತಿಯ ಸ್ಮರಣೆ, ತನ್ನೊಳಗೆ ತಾನು ಇದ್ದುಕೊಂಡು ನಿನ್ನ ಧ್ಯಾನ ಮೈ ಆಕಿ ಧ್ಯಾನ ಮಾಡ್ತಾ 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 ಹೋಗೇ ಬಿಟ್ಟಿರ್ತದೆ. ಇಲ್ಲ ಇರೋದಿಲ್ಲ. ಯಾವುದು ಪ್ರಾಣ ಇರುತ್ತ ಸ್ಮೃತಿ ಹೋಗುತ್ತೆ. ಎಲ್ಲಿಗೆ? ದೇವಿಯ ಪಾದದಲ್ಲಿ. ನಿನ್ನ ಚಾರಿತ್ರವನ್ನು ಓದುವಗೆ ನಿನ್ನನ್ನೇ ಪರ ಬ್ರಹ್ಮವೆಂಬಗೆ ಇನ್ನ ಹರಿಹರಗಳ ಸರಿಯಲ್ಲ. ನಿನ್ನನ್ನು ಯಾವ ಮನುಜನು ನೆನೆಯುತ್ತಾನೆಯೋ, ಯಾರು ಈ ನಿನ್ನ ಚಾರಿತ್ರವನ್ನು ಓದುತ್ತಾನೆಯೋ, ಯಾವನು ನಿನ್ನ ಚಾರಿತ್ರವನ್ನು ಕೇಳುತ್ತಾನೆಯೋ, ನಿನ್ನನ್ನೇ ಪರಬ್ರಹ್ಮವೆಂದು ನಂಬಿದ್ದಾನೆಯೋ ಅವನು ಹರಿಹರನಿಗಿಂತಲೂ ಯುವ ಭಕ್ತ ಶ್ರೇಷ್ಠ ಅನ್ನುವಂಥದ್ದು. ನಿನ್ನ ಭಜಿಸುವ ಅವನ ಭಾಗ್ಯಕ್ಕೆ ಇನ್ನೂ ಸರಿಗೆ ಹರಿಯಜರಿಗೆ ಮುನ್ನವೇ ನೀ ಕೊಟ್ಟಿ ಸೃಷ್ಟಿ ಸ್ಥಿತಿ ಲಯದ ಅಧಿಕಾರವನ್ನು. ನಿನ್ನ ಸ್ಮರಣೆಯನ್ನೊಮ್ಮೆ ಮಾಡಲು ಪಾರ್ವತಿ ಆದಿಶಕ್ತಿಯ ಧ್ಯಾನವನ್ನು ಒಮ್ಮೆ ಮಾಡಿದರೆ ಸಾಕು, ಅವರಿಗೆ ಪರ್ವತದಷ್ಟು ಭಾರವಿದ್ದರೂ ಇಳಿದು ಹೋಗುತ್ತದೆ. ನಿನ್ನ ಧ್ಯಾನದಲ್ಲಿ ಮುಳುಗಿದವನಿಗೆ ಕೊರತೆ ಇರುತ್ತಾಯೇ. ಯಾವಾಗಲೂ ನಿನ್ನಲ್ಲೇ ಲೀನವಾಗಿರ್ತಕ್ಕಂಥ ಅವನ ಮನಸ್ಸು ಕುಳಿತು ನೆನೆಯಲೇಬೇಕು, ನಿಳಿತು ನೆನೆಯಲೇಬೇಕು, ಮನೆಗೆ ನೆನೆಯಲೇಬೇಕು, ನಡೆಯುತ್ತಲೇ ನೆನೆಯುತ್ತಿರಬೇಕು, ಓಡಾಡುತ್ತಾ ನೆನೆಯುತ್ತಿರಬೇಕು ನಿನ್ನ ಮಹಿಮೆಯನ್ನು. ಅಂಥವನಿಗೆ ನೀನು ಒಲಿತೀಯ ತಾಯಿ. ನೀನು ಅವನಿಗೆ ನಿನ್ನ ಅಂದವನಿಗೆ, ನೀನು ಅವನಿಗೆ ಅಂದ, ಅವನು ನಿನಗೆ ಅಂದ. ಇಬ್ಬರು ಕೂಡ ಹೇಗೆಂದ್ರೆ ಕ್ಷೀರದೊಳಗೆ ಸಕ್ಕರೆಯ ಕೂಡಿದಂತೆ. ನಿನ್ನ ಸರಿಸಮ ಯಾರುಂಟು? ಮತ್ತೆ ನಿನ್ನ ಭಕ್ತರ ಜರಿದವನ ಅಂಶವನ್ನು ಕಡಿಯುವೆ. ಯಾರು ನಿನ್ನ ಸೇವಕನಾಗಿರುವರು, ಯಾರು ಅಂದನೇ ಬದ್ಧನಾಗಿ ನಿನ್ನ ಸೇವೆಯಲ್ಲೇ ತತ್ಪರರಾಗಿರುವರು, ಅಂಥವರನ್ನು ನೀನು ಏನಾದರೂ ಯಾರಾದರೂ ಜರಿದರ ಆದರೆ ಅಂಥವರ ವಂಶದ ಕುಡಿಯನ್ನೇ ಕಡಿದು ಹಾಕುತ್ತೀಯ ನೀನು. ನಿನ್ನ ಭಕ್ತರು ಎಲ್ಲಿ ಇದ್ದರೆ ಅಲ್ಲಿ ಇರುತ್ತೀಯೋ. ಗುಡಿಯಾಗಿಲ್ಲ, ಮಠರಾಗಿಲ್ಲ, ಮತ್ತೆ ನಿನ್ನ ಭಕ್ತರ ಹೃದಯ ಕಮಲದಲ್ಲಿ ಇದ್ದಾನೆ. ನಿನ್ನ ಭಕ್ತರ ಗಾಳಿ ಹಾಯಲಿಕ್ಕಿನ್ನು ಓಡುವರು ಸರ್ವ ದುರಿತವು. ನಿನ್ನ ಭಕ್ತನ ಗಾಳಿ ಅವನ ಮೇಲೆ ಬಿತ್ತು ಅಂದ್ರೆ ಅವನು ದುರಿತ ಕರ್ಮಗಳು ಸಹಿತ ನಾಶವಾಗಿ ಹೋಗುತ್ತವೆ. ದೇವಿ ಅಲ್ಲ, ದೇವಿಯ ಭಕ್ತರ ಗಾಳಿ ಹಾದರೆ ಸಾಕು. ಇನ್ನು ಓಡುವ ಸರ್ವ ದುರಿತವು. ಇನ್ನು ಪ್ರೇಮಿಯು ನಿನಗವನ ಸತ್ಯವೆಂದು ಮರಗಣ. ಇದಕ್ಕೆಲ್ಲ ಸತ್ಯ, ಇದಕ್ಕೆಲ್ಲ ಸಾಕ್ಷಿ ನೀನೇ ಅಂತ ಹೇಳ್ತಾನೆ. ನಿನ್ನ ದಯವುಳ್ಳವನವತ ನಿನ್ನ ಮನೆಯೊಳಗಿರಲು ಅಡವಿಯೊಳೆನ್ನೂ ಇರಲಿ, ಅಗ್ನಿಯೊಳಗಿರಲಿ, ಅಡವಿಯೊಳಗಿರಲಿ, ಬೀದಿಯೊಳಗಿರಲಿ, ಸಾಗರದ ಮಧ್ಯದಲ್ಲಿ ಇರಲಿ, ಎಲ್ಲೇ ಇರಲಿ, ಕತ್ತಲಲ್ಲಿ ಬಿದರಿ ಕಡಿಯುವಾಗ ನಿನ್ನ ಭಕ್ತನನ್ನು ಬಂದು ಕಾಯುತ್ತೀಯ ನೀನೇ. ಕಾಯುತ್ತೀಯ ಅನ್ನುವಂಥದ್ದನ್ನು ಹೇಳ್ತಾರೆ. ಮುಂದೆ ಜೀವನ್ಮುಕ್ತಿಗಳಲ್ಲಿ ಎಂತೆಂಥ ಕಣ್ಣೀರು ಬರಬೇಕು, ಕಣ್ಣೀರು ಬಂಧುಗಳೇ. ಅಂಥ ಒಂದು ಸನ್ನಿವೇಶಗಳಿದ್ರೆ ಜೀವನ್ಮುಕ್ತಿ ಪ್ರಕಾರ